ಅದು ನನ್ನದು. ಅದು ನನ್ನದು, ನನಗೆ ಕೊಡು. ಇಲ್ಲ, ನನ್ನದು. ನನ್ನದು, ನನಗೆ ಕೊಡು. ಏಯ್, ನನಗೆ ಕೊಡು. ಏನು? ಅಯ್ಯೋ, ಸೂಪರ್. ಅಯ್ಯೋ, ಎಷ್ಟು ಪ್ರಕಾಶವಾಗಿದೆ. ಸ್ಟೆಫಿ, ಇಲ್ಲಿ ಆಟ ಆಡಬೇಡ, ಇದು ಅಪಾಯಕಾರಿ. ಇದರಲ್ಲಿ ನನಗೆ ಯಾವ ಅಪಾಯವೂ ಕಾಣುತ್ತಿಲ್ಲ. ಅಲ್ಲಿ ಯಾರೋ ಇದ್ದಾರೆ ಅನಿಸುತ್ತಿದೆ. ಓಕೆ. ನಾನು ನನ್ನ ಕೈ ಬಂಗಡಿಗಳನ್ನು ಇಲ್ಲಿ ಕಳೆದುಕೊಂಡೆ. ಏಯ್ ಮಾರಿಯಾ, ಇಲ್ಲಿ ಯಾವುದಾದರೂ ಮತ್ಸ್ಯಕನ್ಯೆಯನ್ನು ನೋಡಿದೆಯಾ? ಇವಾನ್, ನಮ್ಮ ಪೂಲ್ನಲ್ಲಿ ಮತ್ಸ್ಯಕನ್ಯೆ ಇರಲು ಸಾಧ್ಯವೇ ಇಲ್ಲ. ಗೊತ್ತಾಯ್ತು. ಮುಳುಗುತ್ತದೋ ತೇಲುತ್ತದೋ ಅನ್ನೋ ಆಟ ಆಡೋಣ. ಕೆಲವು ಆಟಿಕೆಗಳನ್ನು ಪೂಲ್ಗೆ ಎಸೆಯೋಣ. ಯೇ, ನನಗೆ ಸಿಕ್ಕಿತು. ನಾನು ಇಲ್ಲಿ ಸ್ವಲ್ಪ ಆಟ ಆಡಿದರೆ ಏನು ಕೆಟ್ಟದ್ದು ಆಗುವುದಿಲ್ಲ. ಸ್ಟೆಫಿ, ನೀನು ಎಲ್ಲಿದ್ದೀಯಾ? ಸ್ಟೆಫಿ, ನೀನು ಇಲ್ಲಿ ಇರಬಾರದು. ಬಾ ಹೋಗೋಣ. ಬಾನ, ಆಟ ಆಡೋಣ. ಅಯ್ಯೋ ವಾವ್, ನನಗೆ ಬೇಕಾಗಿದ್ದದು ಇದೆ. ಏನು, ಸಿಂಕ್ನಲ್ಲಿ ಬೌಲಿಂಗ್. ಸರಿ, ಇದು ಉಪಯೋಗಕ್ಕೆ ಬರುತ್ತದೆ. ಹಲೋ, ದಯವಿಟ್ಟು ನನ್ನ ಬೆನ್ನು ಒರೆಸುತ್ತೀಯಾ? ಸ್ಟೆಫಿ, ದಯವಿಟ್ಟು ಹೊರಗೆ ಬಾ. ಬೇಡ, ನಾನು ಇಲ್ಲಿ ಉಳಿದು ಮನುಷ್ಯರ ಜೊತೆ ಸ್ನೇಹ ಮಾಡಬೇಕು. ಸರಿ, ಹಾಗಿದ್ದರೆ ಇಲ್ಲಿ ಇರು. ಯಾವ ವಸ್ತುಗಳು ಮುಳುಗುತ್ತವೆ, ಯಾವುವು ತೇಲುತ್ತವೆ ಅಂತ ನೋಡೋಣ. ನಿನ್ನ ವಿಮಾನ, ಅದು ತೇಲುತ್ತಿದೆ. ಈ ಟಾಯ್ಲೆಟ್ನು ನೋಡೋಣ. ಅದು ತೇಲುತ್ತಿದೆ. ಈ ಟ್ರಕ್ ಹೇಗೆ? ಅಯ್ಯೋ ಬೇಡ, ಇದು ತುಂಬಾ ಅಪಾಯಕಾರಿ. ನಾನು ದಾಶಾಗೆ ಸಹಾಯ ಮಾಡಬೇಕು. ಓಹ್, ಗೊತ್ತಾಯಿತು. ನಾನು ಮತ್ಸ್ಯಕನ್ಯೆಯನ್ನು ಹಿಡಿಯಬೇಕು. ಆಗ ಎಲ್ಲರಿಗೂ ಸಾಬೀತು ಮಾಡುತ್ತೇನೆ. ಬಾ ಚಿಕ್ಕ ಮತ್ಸ್ಯಕನ್ಯೆ, ನಿನ್ನನ್ನು ಹಿಡಿತೀನಿ. ಓ ಓ ಓ ಓ, ಬಾ ಬಾ. ಅಯ್ಯೋ, ಅವರು ನನ್ನನ್ನು ಮೋಸಗೊಳಿಸಲು ಯತ್ನಿಸಿದರು. ಆದರೆ ನಾನು ಅವರನ್ನೇ ಮೋಸಗೊಳಿಸುತ್ತೇನೆ. ನನ್ನ ಬಳಿ ಒಂದು ಯೋಜನೆ ಇದೆ. ಚಿಕ್ಕ ಮತ್ಸ್ಯಕನ್ಯೆ, ನಿನ್ನನ್ನು ಹಿಡಿಯುತ್ತೇನೆ. ಏನು ಇದು ಜೈಲ? ನನ್ನನ್ನು ಹೊರಗೆ ಬಿಡಿ. ಆಹಾ, ನನಗೆ ಗೊತ್ತಿತ್ತು, ನಿಜವಾದ ಮತ್ಸ್ಯಕನ್ಯೆ. ನನ್ನನ್ನು ಹೊರಗೆ ಬಿಡಿ. ನಾನು ನಿಮ್ಮ ಜೊತೆ ಸ್ನೇಹ ಮಾಡಬೇಕೆಂದಷ್ಟೇ. ನಾನೇ ಸರಿ. ಮಾರಿಯಾ, ಅಲೆಕ್ಸ್, ಇಲ್ಲಿ ಬನ್ನಿ. ನಾನು ನಿಜವಾದ ಮತ್ಸ್ಯಕನ್ಯೆಯನ್ನು ಹಿಡಿದಿದ್ದೇನೆ. ನಾನೇ ಸರಿ, ನಾನೇ ಸರಿ. ಯಾರಾದರೂ ನನಗೆ ಸಹಾಯ ಮಾಡಿ. ಸಹಾಯ.
ನಡೆದಿದೆ. ಉಳಿಸಿ ಉಳಿಸಿ, ಯಾರಾದರೂ ನನ್ನನ್ನು ಉಳಿಸಿ. ನಾನು ಸ್ಟೆಫಿಯನ್ನು ಉಳಿಸಬೇಕು. ತಡಿ, ಅದು ಏನು? ನಾನು ಹೇಳೋದಲ್ಲ, ಅದು ಸ್ಟೆಫಿಯದು. ಕ್ಷಮಿಸು ದಾಶಾ, ನನಗೆ ಹೊರಗೆ ಬರಲು ಸಹಾಯ ಮಾಡು. ನಾನು ಪ್ರಯತ್ನಿಸುತ್ತಿದ್ದೇನೆ. ಆಹಾ, ನಾನು ಸಿಕ್ಕಿಬಿದ್ದಿದ್ದೇನೆ. ಈಗ ನನ್ನ ಬಳಿ 2 ಮರ್ಬೇಡ್ಗಳು ಇವೆ. ನಿಲ್ಲಿಸು. ನಾನು ನಿನ್ನ ಸ್ನೇಹಿತೆಯಾಗಬೇಕೆಂದಷ್ಟೇ ಬಯಸಿದ್ದೆ. ನಿನಗೆ ಸ್ನೇಹಿತರಾಗಬೇಕಾ? ಸರಿ, ಹಾಗಿದ್ದರೆ ಸ್ನೇಹಿತರಾಗೋಣ. ನಾನು ಮುಕ್ತಳಾದೆ. ಯೇ, ನನ್ನನ್ನು ಹೊರಗೆ ಬಿಡಿಸಿದ್ದಕ್ಕೆ ಧನ್ಯವಾದಗಳು. ಬಾ, ಒಟ್ಟಿಗೆ ಈಜೋಣ. ಯಾವಾಗಲೂ ಇತರರ ಜೊತೆ ಸ್ನೇಹದಿಂದಿರು. ನಾವು ಓಡಾಟಕ್ಕೆ ಹೋಗೋಣ. ಇವಾನ್, ಮೇರಿಯಾ, ಸ್ಟೆಫಿ, ದಾಶಾ, ಅಲೆಕ್ಸ್. ಇವಾನ್, ಇದು ನಾವು ಮಾಡಿರುವ ಅತ್ಯುತ್ತಮ ಮೆಟ್ಟಿಲು ಸ್ಲೈಡ್. ಹೌದು ಮೇರಿಯಾ, ನಾನು ಇದರಲ್ಲಿ ಓಡಲು ಕಾಯಲಾಗುತ್ತಿಲ್ಲ. ವಾವ್, Whoops! ವಾವ್! ನಿಮ್ಮ ಸ್ಲೈಡ್ ಅದ್ಭುತವಾಗಿ ಕಾಣುತ್ತಿದೆ. ನಾವು ನಿಮ್ಮೊಂದಿಗೆ ಆಟವಾಡಬಹುದೇ? ಮೊದಲು ನೀವು ರಕ್ಷಣೆ ಧರಿಸಬೇಕು. ಅರಿ, ಮೇರಿಯಾ, ನೋಡಿ, ನಾವು ರಕ್ಷಣೆ ಹೊಂದಿದ್ದೇವೆ. ನಾವು ಈಗ ಹೋಗಬಹುದೇ? ಮೊದಲು ನೀವು ಹೋಗಬಹುದೇ ಎಂದು ನೋಡಲು ನಿಮ್ಮ ಎತ್ತರವನ್ನು ಅಳೆಯಬೇಕು. ಹೌದು, ನನ್ನನ್ನು ಅನುಸರಿಸಿ ಸ್ನೇಹಿತರೆ. ಸ್ಟೆಫಿ, ನಾವು ನಿಮ್ಮ ಎತ್ತರವನ್ನು ಅಳೆಯಬೇಕು. ಕ್ಷಮಿಸಿ ಸ್ಟೆಫಿ, ನೀವು ಓಡಲು ಸಾಧ್ಯವಿಲ್ಲ. ನೀವು ತುಂಬಾ ಚಿಕ್ಕದಾಗಿದ್ದೀರಿ. ಅಲೆಕ್ಸ್, ನೀವು ಮುಂದಿನವರು. ದಯವಿಟ್ಟು ನೀವು ಮತ್ತೊಮ್ಮೆ ಪ್ರಯತ್ನಿಸಬಹುದೇ? ನೀವು ತಪ್ಪು ಮಾಡಿರಬಹುದು. ಅರೆ, ಹೋ, ಇದು ಅಸಾಧ್ಯ. ಯುವತಿ, ಮೋಸ ಮಾಡಬೇಡಿ. ನೀವು ಈ ಓಟಕ್ಕೆ ತುಂಬಾ ಚಿಕ್ಕದಾಗಿದ್ದೀರಿ. ಅಲೆಕ್ಸ್, ಕ್ಷಮಿಸಿ ಅಲೆಕ್ಸ್, ಆದರೆ ನೀವು ಈ ಓಟಕ್ಕೆ ತುಂಬಾ ಚಿಕ್ಕದಾಗಿದ್ದೀರಿ. ದಾಶಾ, ನೀವು ಮುಂದಿನವರು. ನಿಮ್ಮ ಎತ್ತರವನ್ನು ಅಳೆಯೋಣ. ನಾನು ಕ್ಷಮಿಸುತ್ತೇನೆ, ಆದರೆ ನೀವು ಸ್ಲೈಡ್ಗೆ ತುಂಬಾ ಚಿಕ್ಕದಾಗಿದ್ದೀರಿ. ನಿಯಮಗಳು ನಿಯಮಗಳೇ. ನಾನು ಹೇಗೆ ಶೀಘ್ರವಾಗಿ ಎತ್ತರವಾಗಬಹುದು? ನಾನು ಏನು ಮಾಡಬೇಕೆಂದು ತಿಳಿದಿದ್ದೇನೆ. ಇದಕ್ಕಾಗಿ ಕಾದಿರಿ. ಏಷ್, ನಾನು ಸ್ಲೈಡ್ನಲ್ಲಿ ಆಟವಾಡಬಹುದೇ? ದಯವಿಟ್ಟು ಇಲ್ಲ, ನಾವು ಮೊದಲು ನಿಮ್ಮ ಎತ್ತರವನ್ನು ಅಳೆಯಬೇಕು. ಮೋಸ ಮಾಡಬೇಡಿ ಯುವತಿ. ಇದು ಏನು? ಸ್ಟೆಫಿ, ಕ್ಷಮಿಸಿ, ನೀವು ಈ ಸ್ಲೈಡ್ ಅನ್ನು ಓಡಲು ತುಂಬಾ ಚಿಕ್ಕದಾಗಿದ್ದೀರಿ. ಹಾಯ್. ವಾವ್, ನಾನು ಎತ್ತರವಾಗಲು ಇದನ್ನು ಬೇಕು. ನನಗೆ ಇವುಗಳ ಒಂದು ಜೋಡಿ ಬೇಕು. ನನಗೆ ಹೆಚ್ಚು ಎತ್ತರದ ಏನಾದರೂ ಬೇಕು. ಇದು ಕೆಲಸ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು.
ಸಿದ್ಧನಾಗಿದ್ದೇನೆ. ನೀವು ಇನ್ನು ತುಂಬಾ ಚಿಕ್ಕದಾಗಿದ್ದೀರಿ. ಹೇ, ಅದು ಏನು? ಮೋಸ ಮಾಡಬೇಡಿ ಯುವತಿ, ಮತ್ತು ನಿಮ್ಮ ಸುರಕ್ಷತೆಗಾಗಿ ನೀವು ಸ್ಲೈಡ್ನಲ್ಲಿ ಸ್ಟಿಲ್ಟ್ಸ್ ಅನ್ನು ಬಳಸಲು ಸಾಧ್ಯವಿಲ್ಲ. ನಾವು ಮೋಜು ಮಾಡುತ್ತಾ ಮುಂದುವರಿಯೋಣ. ಅಲೆಕ್ಸ್, ನನ್ನನ್ನು ಕೇಳು. ನಾನು ನಿಮಗೆ ಎತ್ತರವಾಗಲು ಸಹಾಯ ಮಾಡಬಹುದು. ಅಡಿ, ನಾವು ಹೋಗೋಣ. ಶುಭವಾಗಲಿ. ಏಯ್ ಅಲೆಕ್ಸ್, ಮೋಸ ಮಾಡಬೇಡ. ಕ್ಷಮಿಸಿ, ಆದರೆ ನೀನು ಸ್ಲೈಡ್ಗೆ ತುಂಬಾ ಚಿಕ್ಕವನು. ನಮ್ಮ ಯೋಜನೆ ಯಶಸ್ವಿಯಾಯಿತು. ಈಗ ಸ್ಲೈಡ್ ನನ್ನ ಮತ್ತು ಇವಾನ್ಗಾಗಿ ಮಾತ್ರ. ಒಂದು ನಿಮಿಷ, ಇದು ಏನು? ಸಾಧ್ಯವಿಲ್ಲ. ವಾವ್, ಇದು ಮೋಸ. ಇವಾನ್, ಮೇರಿಯಾ, ಇಲ್ಲಿ ಬನ್ನಿ. ನೀವು ಅದನ್ನು ಕೇಳಿದ್ದೀರಾ? ಹೌದು. ಸ್ಟೆಫಿ, ದಾಶಾ, ಅಲೆಕ್ಸ್, ದಯವಿಟ್ಟು ನಮಗೆ ಕ್ಷಮಿಸಿ. ನಾವು ಒಟ್ಟಿಗೆ ಸ್ಲೈಡ್ನಲ್ಲಿ ಇರುತ್ತೇವೆ. ನಾವು ನಿಮಗೆ ಕ್ಷಮಿಸುತ್ತೇವೆ. ಒಟ್ಟಿಗೆ ಆಟವಾಡೋಣ. ಮೇರಿಯಾ, ಸ್ಟೆಫಿ, ಇವಾನ್, ದಾಶಾ, ಅಲೆಕ್ಸ್. ಹಲೋ, ಇಂದು ನಾವು ನನ್ನ ಕುಟುಂಬದೊಂದಿಗೆ ಮಿಸ್ಟರಿ ಬಾಕ್ಸ್ ಚಾಲೆಂಜ್ ಆಡುತ್ತಿದ್ದೇವೆ. ನಾನು ಈ ಬಾಕ್ಸ್ ನಲ್ಲಿ ಆಸಕ್ತಿದಾಯಕ ವಸ್ತುಗಳನ್ನು ಮರೆಮಾಡುತ್ತೇನೆ ಮತ್ತು ನನ್ನ ಕುಟುಂಬದ ಸದಸ್ಯರು ಈ ಮಿಸ್ಟರಿ ಬಾಕ್ಸ್ ನಲ್ಲಿ ಏನಿದ್ದರೂ ಆಯ್ಕೆ ಮಾಡಬೇಕಾಗುತ್ತದೆ. ನಾನು ತಯಾರಿಸುವ ವಸ್ತುಗಳು: ಈಗ ಸ್ವಲ್ಪ ಮೋಜು ಮಾಡೋಣ. ಮೊದಲ ಚಾಲೆಂಜ್ ಪ್ರಾರಂಭಿಸೋಣ. ಸ್ಟೆಫಿ, ಮಿಸ್ಟರಿ ಬಾಕ್ಸ್ ಚಾಲೆಂಜ್ ಆಡೋಣ. ವಾಹ್, ಇಷ್ಟು ದೊಡ್ಡ ಬಾಕ್ಸ್ ಆಡೋಣ. ನಿಯಮಗಳು ಏನು? ಇದು ಸುಲಭ. ನೀವು ಮಿಸ್ಟರಿ ಬಾಕ್ಸ್ ಅಥವಾ ಆಯ್ಕೆ ಮಾಡಬೇಕು. ಒಂದು ಕ್ಷಣ ತಾಳು. ಅಥವಾ ಈ ಹಸಿರು ಚೆಂಡು. ವಾಹ್, ಆದರೆ ನಾನು ಮಿಸ್ಟರಿ ಬಾಕ್ಸ್ ಆಯ್ಕೆ ಮಾಡುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ನೀವು ಖಚಿತವಾಗಿದ್ದೀರಾ? ಮಿಸ್ಟರಿ ಬಾಕ್ಸ್. ಹಾಗಾದರೆ ಸ್ಟೆಫಿ, ನೀವು ಏನು ಆಯ್ಕೆ ಮಾಡುತ್ತೀರಿ? ಈ ಎರಡು ಚೆಂಡುಗಳ ಅಥವಾ ಮಿಸ್ಟರಿ ಬಾಕ್ಸ್? ನಾನು ಮಿಸ್ಟರಿ ಬಾಕ್ಸ್ ಆಯ್ಕೆ ಮಾಡುತ್ತೇನೆ. ಇದನ್ನು ನೋಡಿ. ಹಾಗಾದರೆ ನೀವು ನಿಮ್ಮ ನಿರ್ಧಾರವನ್ನು ಇನ್ನೂ ಬದಲಾಯಿಸಿದ್ದೀರಾ? ಇಲ್ಲ, ನಾನು ಇನ್ನೂ ಮಿಸ್ಟರಿ ಬಾಕ್ಸ್ ಬೇಕು. ಸರಿ ಸ್ಟೆಫಿ, ನೀವು ನಿಮ್ಮ ಬಹುಮಾನವನ್ನು ತೆಗೆದುಕೊಳ್ಳಬಹುದು. ಅದು ನನಗೆ ಬೇಕಾದ್ದೇ. ಅದು ನಿರೀಕ್ಷಿತವಲ್ಲ. ನಾವು ಅವಳನ್ನು ಮೋಸಗೊಳಿಸಬಹುದೇ ಎಂದು ನೋಡೋಣ. ದಾಶಾ, ಮಿಸ್ಟರಿ ಬಾಕ್ಸ್ ಚಾಲೆಂಜ್ ಆಡೋಣ. ವಾಹ್, ಮಿಸ್ಟರಿ ಬಾಕ್ಸ್. ದಾಶಾ, ನೀವು ಏನು ಆಯ್ಕೆ ಮಾಡುತ್ತೀರಿ? ಈ ಬೇಬಿ ಡಾಲ್ ಅಥವಾ ಮಿಸ್ಟರಿ ಬಾಕ್ಸ್? ಮಿಸ್ಟರಿ ಬಾಕ್ಸ್. ಸರಿ ದಾಶಾ, ಎರಡು ಡಾಲ್ಸ್ ಹೇಗಿದೆ? ಇಲ್ಲ, ಮಿಸ್ಟರಿ ಬಾಕ್ಸ್. ನೀವು ಖಚಿತವಾಗಿದ್ದೀರಾ? 3 ಡಾಲ್ಸ್ ಬಗ್ಗೆ ಏನು? ಕಷ್ಟದ ಆಯ್ಕೆ. ಬಾಕ್ಸ್ನಲ್ಲಿ ಏನು ಇದೆ? ಸರಿ, ಆಗ ಬಾಕ್ಸ್ ಒಳಗೆ ಏನು ಇದೆ ನೋಡೋಣ.
ಅದೃಷ್ಟ ಖಾಲಿ ಬಾಕ್ಸ್ ಅಲ್ಲ. ಸರಿ, ಬೈ, ಡಾಶಾ ಮತ್ತೆ ಭೇಟಿಯಾಗೋಣ. ಮೋಜು ಮಾಡಿ. ತಂತ್ರವನ್ನು ಸ್ವಲ್ಪ ಬದಲಾಯಿಸೋಣ. ಅಲೆಕ್ಸ್, ಮಿಸ್ಟರಿ ಬಾಕ್ಸ್ ಚಾಲೆಂಜ್ ಆಡೋಣ. ಸರಿ, ಆಡೋಣ. ಅಲೆಕ್ಸ್, ನೀವು ಏನು ಆಯ್ಕೆ ಮಾಡುತ್ತೀರಿ, ಈ ಆಟಿಕೆ ಅಥವಾ ಮಿಸ್ಟರಿ ಬಾಕ್ಸ್? ಮಿಸ್ಟರಿ ಬಾಕ್ಸ್. ಸರಿ, ಅಲೆಕ್ಸ್, ನೀವು ಏನು ಆಯ್ಕೆ ಮಾಡುತ್ತೀರಿ, 2 ಆಟಿಕೆಗಳು ಅಥವಾ ಈ ಮಿಸ್ಟರಿ ಬಾಕ್ಸ್? ನಾನು ಮಿಸ್ಟರಿ ಬಾಕ್ಸ್ ಆಯ್ಕೆ ಮಾಡುತ್ತೇನೆ. 3 ಆಟಿಕೆಗಳು ಅಥವಾ ಮಿಸ್ಟರಿ ಬಾಕ್ಸ್? ಆಟಿಕೆಗಳಿಲ್ಲ, ಮಿಸ್ಟರಿ ಬಾಕ್ಸ್. ಸರಿ, ಬಾಕ್ಸ್ ನಿಮ್ಮದು. ಇದನ್ನು ತೆರೆಯಿರಿ, ತೆರೆಯಿರಿ, ತೆರೆಯಿರಿ. ನಿಜವಾದ ಮೋಟಾರ್ ಸೈಕಲ್. ಅಯ್ಯೋ, ಅದೃಷ್ಟವಂತ ಹುಡುಗ. ಸ್ಟೆಫಿಗೆ ಇನ್ನೊಂದು ಅವಕಾಶ ನೀಡೋಣ. ಹೋಗೋಣ. ನಾನು ನಿನಗೆ 2ನೇ ಅವಕಾಶ ನೀಡುತ್ತೇನೆ, ಸ್ಟೆಫಿ. ಅದ್ಭುತ, ಮತ್ತೊಮ್ಮೆ ಆಟವಾಡೋಣ. ಸರಿ, ಸ್ಟೆಫಿ, ಒಂದು ಸ್ಲೈಮ್ ಅಥವಾ ರಹಸ್ಯ ಬಾಕ್ಸ್? ಬಾಕ್ಸ್ ದಯವಿಟ್ಟು. 2 ಸ್ಲೈಮ್ಸ್. ಇನ್ನು ಬಾಕ್ಸ್. 3 ಹೇಗಿದೆ? ಬಾಕ್ಸ್. 4. ಬಾಕ್ಸ್. 5 ಸ್ಲೈಮ್ಸ್ ಹೇಗಿದೆ? ರಹಸ್ಯ ಬಾಕ್ಸ್. ಸರಿ, 6. ಸರಿ, ನೀನು ನನ್ನನ್ನು ಮನವೊಲಿಸಿದಿ. ನಾನು 6 ಸ್ಲೈಸ್ ಆಯ್ಕೆ ಮಾಡುತ್ತೇನೆ. ಸರಿ, ಆಯ್ಕೆ ನಿನ್ನದು. ದೊಡ್ಡ ಸ್ಲೈಮ್ಸ್ ಮತ್ತು ನನ್ನ ಬಳಿ ಚಿಕ್ಕವುಗಳಿವೆ. ಹೌದು, ಆಯ್ಕೆ ನಿನ್ನದು. ಹಾಸ್ಯದ ಸಮಯ. ಅಜ್ಜಿ, ಇಲ್ಲಿ ಬಾ. ಅಯ್ಯೋ ಮೇರಿಯಾ, ಇದು ಏನು? ನಾನು ನಿನ್ನೊಂದಿಗೆ ಒಂದು ಸವಾಲು ಮಾಡಬೇಕಾಗಿದೆ. ಅಜ್ಜಿ, ನಿನಗೆ ಈ ಟಿವಿ ರಿಮೋಟ್ ಬೇಕಾ ಅಥವಾ ರಹಸ್ಯ ಬಾಕ್ಸ್ ಬೇಕಾ? ರಿಮೋಟ್. ನೀನು ಖಚಿತವಾಗಿದ್ದೀಯಾ? ಈ ಬಾಕ್ಸ್ ನಲ್ಲಿ ಆಸಕ್ತಿದಾಯಕವಾದ ಏನಾದರೂ ಇರಬಹುದು. ನಾನು ಟಿವಿ ನೋಡಲು ಇಚ್ಛಿಸುತ್ತೇನೆ. ಇದು ಯೋಜನೆಯಂತೆ ಹೋಗಲಿಲ್ಲ. ಮಕ್ಕಳೇ, ದೊಡ್ಡವರಿಗೆ ಪ್ರಾಂಕ್ ಮಾಡಲು ಯತ್ನಿಸಬೇಡಿ. ಗುಲಾಬಿ. ಕಪ್ಪು. ಬನ್ನಿ, ಪೀಕಮೆಕ್ ಚಾಲೆಂಜ್ ಆಡೋಣ. ಸರಿ, ಆಡೋಣ. ನಾನು ಮೊದಲು ಹೋಗುತ್ತೇನೆ. ವಾವ್, ಎಷ್ಟು ಕ್ಯೂಟ್ ಮರ್ಮೇಡ್ ಗೊಂಬೆ. ಅವಳನ್ನು ನೋಡಿ, ಅವಳು ನಾನೇ ಇದ್ದಂತೆ ಇದ್ದಾಳೆ. ಮರ್ಮೇಡ್ಗಳು ನೀರಲ್ಲೇ ಇರಬೇಕು. ಈಗ ಅವಳನ್ನು ನೋಡಿ, ಈಗ ಅವಳು ಇನ್ನೂ ಸುಂದರವಾಗಿದ್ದಾಳೆ. ಎಷ್ಟು ಸುಂದರ ಮರ್ಮೇಡ್. ಹೇ ವೆಡ್ನಸ್ಡೇ, ನೋಡು. ನನಗೆ ನೇರಳೆ ಬಣ್ಣ ಅಷ್ಟು ಇಷ್ಟವಿಲ್ಲ. ಆ ರಿಬ್ಬನ್ ನನ್ನ ಸ್ಟೈಲ್ ಅಲ್ಲ. ಅವಳಿಗೆ ಹೊಸ ಲುಕ್ ಬೇಕು.
ನನ್ನದೇ ಒಂದು ವಿಧಾನ ಇದೆ. ಇದು ತುಂಬಾ ಚೆನ್ನಾಗಿದೆ, ಆದರೆ ಇನ್ನೊಂದು ಚಿಕ್ಕ ವಿವರ ಬೇಕು. ಈಗ ನನಗೆ ಇದು ಇಷ್ಟವಾಗಿದೆ. ಈಗ ನನ್ನ ಸರದಿ. ಕಾರ್ಡ್ಗಳನ್ನು ಅಲಂಕರಿಸುವುದು. ಕೆಂಪು ಬೇಡ, ಇದಕ್ಕೂ ಅಪ್ಗ್ರೇಡ್ ಬೇಕು. ಕಪ್ಪು ಬಣ್ಣ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತದೆ. ಏನೋ ಒಂದು ಕಡಿಮೆಯಾಗಿದೆ ಅನಿಸುತ್ತದೆ. ಇದೇ ಚೆನ್ನಾಗಿದೆ. ಈಗ ಈ ಸ್ಕಾರ್ಫ್ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತದೆ. ಪ್ರಕಾಶಮಾನ ಬಣ್ಣಗಳು ಸಾಕಾಗಿಲ್ಲ. ಎಷ್ಟು ಮೃದುವಾಗಿದೆ. ನನಗೆ ಗುಲಾಬಿ ಬಣ್ಣ ತುಂಬಾ ಇಷ್ಟ. ಇನ್ನೊಂದು ಚಿಕ್ಕ ಟಚ್ ಕೂಡ. ಮುಂದೇನು ಇದೆ ನೋಡೋಣ. ಓ, ಬೇರ್ ಆರ್ಟ್ ಚಾಲೆಂಜ್. ಒಂದು ಬಣ್ಣ ಆಯ್ಕೆ ಮಾಡೋಣ. ಗುಲಾಬಿ ಮತ್ತು ಕೆಂಪು, ನೇರಳೆ ಮತ್ತು ಬಿಳಿ. ಆರಂಭಿಸೋಣ. ಗುಲಾಬಿ ಬಣ್ಣ ಎಷ್ಟು ಇದ್ದರೂ ಸಾಲದು. ಬನ್ನಿ ಸ್ವಲ್ಪ ಆರ್ಟ್ ಮಾಡೋಣ. ಎಷ್ಟು ಸುಂದರ. ಈಗ ಇದನ್ನು ಇನ್ನೂ ಮರ್ಮೇಡ್ ಸ್ಟೈಲ್ ನಲ್ಲಿ ಮಾಡೋಣ. ಎಷ್ಟು ಸುಂದರ ಇದೆ ನೋಡಿ. ನನಗೆ ಸುಂದರ ಅಂದ್ರೇನು ಅಂತ ನಾನು ತೋರಿಸುತ್ತೇನೆ. ನಾನು ಕಪ್ಪನ್ನು ಆಯ್ಕೆ ಮಾಡುತ್ತೇನೆ, ಆಮೇಲೆ ಬಿಳಿ ಮತ್ತು ನೀಲಿ. ನನಗೆ ಬೇಕಿದ್ದದೆ ಇದು. ಈಗ ಮಸ್ತ್ ವಿಷಯಗಳ ಸಮಯ. ಇದು ನನಗೆ ತುಂಬಾ ಸುಂದರವಾಗಿದೆ. ಮತ್ತೊಂದು ಸೊಗಸಾದ ಟಚ್. ಕಪ್ಪಿಗಿಂತ ಇನ್ನೇನು ಉತ್ತಮವಾಗಿರಬಹುದು. ಕಪ್ಪೆ. ಮುಂದಿನ ಚಾಲೆಂಜ್ಗೆ ಸಮಯ. ಅದು ಏನಿರಬಹುದು ಎಂದು ಯೋಚಿಸುತ್ತಿದ್ದೇನೆ. ಒಳಗೆ ಗುಲಾಬಿ ಬಣ್ಣದ ಯಾವುದು ಮರೆ ಮಾಡಿರಬಾರದೆಂದು ಆಶಿಸುತ್ತೇನೆ. ಚಂದದ ಕಪ್ಪು ಚಿಕ್ಕ ಜೇಡ. ಇದು ಇನ್ನೂ ದೊಡ್ಡದು ಮತ್ತು ಭಯಂಕರವೂ ಇದೆ, ಆದ್ದರಿಂದ ನನಗೆ ಇದು ಇನ್ನಷ್ಟು ಇಷ್ಟ. ನನಗೆ ಬ್ಯಾಗ್ಗಳು ತುಂಬಾ ಇಷ್ಟ. ಮತ್ತು ಕೊನೆಯದು, ಇದು ಬಹಳ ಹೆಚ್ಚು ಭಯಂಕರವಾಗಿದೆ. ಇವೆಲ್ಲವೂ ನನಗೆ ತುಂಬಾ ಇಷ್ಟ. ಅದೇ ನನ್ನ ಫೇವರಿಟ್. ಒಳಗೆ ಏನಿದೆ ನೋಡೋಣ.
ಇದು ನನ್ನ ಮೆಚ್ಚಿನ ಬಣ್ಣ ಗುಲಾಬಿ. ಮುಂದಿನದು ನನಗೆ ತುಂಬಾ ಉತ್ಸಾಹವಾಗಿದೆ. ಇದು ಒಂದು ಗೊಂಬೆ. ಇದನ್ನೇ ನಾನು ಕನಸು ಕಂಡಿದ್ದೆ. ತುಂಬಾ ಮುದ್ದಾಗಿದೆ. ನನಗೆ ನಿಯಾನ್ ಬಣ್ಣಗಳು ತುಂಬಾ ಇಷ್ಟ. ಮತ್ತು ಕೊನೆಯದು ನನಗೆ ಯೂನಿಕಾರ್ನ್ಗಳು ತುಂಬಾ ಇಷ್ಟ. ಎಷ್ಟು ಮುದ್ದಾಗಿದೆ. ಈ ಚಾಲೆಂಜ್ಗಳು ತುಂಬಾ ಕೂಲ್ ಆಗಿದ್ದವು. ನಿಮಗೆ ಏನು ಅನಿಸುತ್ತದೆ? ಬಹುಶಃ ಬನ್ನಿ ನೇರವಾಗಿ ಡ್ಯಾನ್ಸ್ ಮಾಡೋಣ.